ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಾರ್ಟ್ಸ್‌ಗೆ ಅಂತ ನಾನು ರಂಗೋಲಿಯನ್ನು ಬಿಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಕ್ಯಾಮ್ರಾ ಪೊಸಿಷನ್ ಬೇರೆ ಥರ ಇರುತ್ತಲ್ವ ಶಾರ್ಟ್ಸ್ಗಾದರೆ. ಆಮೇಲೆ ಇದನ್ನು ಇದರಲ್ಲೂ ಆ್ಯಡ್ ಮಾಡ್ಕೊಂಡಿದ್ದೀನಿ ವಿಡಿಯೋ. ಸೊ ಹಾಗಾಗಿ ಅಷ್ಟೊಂದು ಕ್ಲಿಯರ್ ಇಲ್ಲ. ಕೆಳಗಡೆ ಶಾರ್ಟ್ಸಲ್ಲಿ ಈ ಇದು ರಂಗೋಲಿನ ಫುಲ್ಲಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಾರ್ಡರ್ ಡಿಸೈನು ತುಂಬ ಈಸಿಯಾಗಿ ಪಟಾಪಟ ಅಂತ ಮಾರ್ನಿಂಗ್ ಹಾಕ್ಕೊಂಬಿಡ್ಬೋದು. ಮತ್ತು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವೂ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ಲಾಗಲ್ಲಿ ನಿಮ್ಮ ಜೊತೆಗೆ ಬೆಲ್ಲವನ್ನು ಹಾಕಿಬಿಟ್ಟು ಜಾಮೂನ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ಪೆಷಲ್ ಡೇ ಇತ್ತು, ಒಂದು ಪೂಜಾ ಇತ್ತು. ಹಾಗಾಗಿ ಅದಕ್ಕೋಸ್ಕರ ಪೂಜಾ ರೂಮ್ನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರಲ್ವ, ಹಾಗಂದರೆ ಏನು? ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಅದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ. ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನನ್ನಾದರೂ ಸಂಕಲ್ಪಗಳನ್ನ ಮಾಡ್ತೀವಿ ಅಲ್ವಾ, ಅದು ಸಿದ್ಧಿ ಆಗೋದು. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಂದರೂ ಕೂಡ ಈ ಪ್ರಕೃತಿಯಲ್ಲಿಯೇ ಎನರ್ಜಿ ಇರುತ್ತೆ. ಸೊ ಅದನ್ನು ನಮ್ಮ ಸಂಕಲ್ಪಗಳು ಏನು ನಮಗೆ ಬೇಕಿರುತ್ತೆ ಅದನ್ನೇ ನಾವು ಹೇಳೋದ್ರ ಮುಖಾಂತರ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ನಮಗೆ ಬೇಕಾಗಿರೋದನ್ನು. ಸೊ ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇದು ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ಹೇಗೆ ಮಾಡೋದು ಏನು ಅಂತ ನೋಡೋಣವಾ? 2-3 ಥರದಲ್ಲಿ ಇರುತ್ತೆ. ಯಾವುದಾದ್ರೂ ಒಂದು ಸಮಯವನ್ನು ನಾವು ನಮ್ಗೆ ಯಾವಾಗಾಗುತ್ತೆ ಫ್ರೀ ಆಗಿರೋಂಥ ಸಮಯನ ಆ ಸಮಯವನ್ನು ಮಾಡಿಕೊಂಡು ಏನು ಬೇಕಿರುತ್ತೆ ನಮಗೆ ಅದನ್ನು ನಾವು ಬರಿತಾ ಹೋಗೋದು. ಎಷ್ಟು ಸರಿ ಬರಿಬೇಕು ಅಂದರೆ 21 ಟೈಮ್ಸ್ ಆದರೂ ಬರಿಬೋದು, 100 ಟೈಮ್ಸ್ ಆದರೂ ಬರಿಬೋದು, 101 ಟೈಮ್ಸ್ ಆದರೂ ಬರಿಬೋದು, 108 ಟೈಮ್ಸ್ ಬರಿಬೋದು. ನಮಗೆ ಎಷ್ಟಾಗುತ್ತೆ ಅಷ್ಟನ್ನು ನಾವು ಅಷ್ಟು ಸರಿ ನಮಗೇನು ಬೇಕಿರುತ್ತೆ ಅದನ್ನು ಬರೆಯೋದು. ಅಥವಾ ಅದನ್ನೇ ನಾವು ಬರೆಯೋದಕ್ಕೆ ಬರಲ್ಲ ಅಂತ ಇತ್ತು ಅಂದರೆ ಕೆಲವೊಬ್ಬರಿಗೆ ದೊಡ್ಡವರು ಇರ್ತಾರಲ್ಲ, ಅಮ್ಮಂದಿರು ಬರೆಯೋಕ್ಕೆ ಬರ್ತಿಲ್ಲ ಅಂದರೆ ಅವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಅವರು ಅದನ್ನು ಮನಸ್ಸಲ್ಲಿನೇ ಬೇಕಾಗಿರೋ ಸಂಕಲ್ಪವನ್ನು ಮಾಡೋದು. ಅಂದುಕೊಂಡಿದ್ದನ್ನು ನಾವು ಕಂಟಿನ್ಯೂಸ್ ಆಗಿ 21 ಸರಿ ಹೀಗೆ ಹಾಫ್ ಆನ್ ಅವರ್ ಅಥವಾ 1 ಗಂಟೆ ಈ ಥರ ಕಂಟಿನ್ಯೂಸ್ ಆಗಿ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕಿರುತ್ತೆ ಅದನ್ನು ನಾವು ಹೇಳ್ತಾ ಹೋಗಬೇಕು. ಅದು 100ಕ್ಕೆ 100% ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಕೆಲವೊಂದು ಬಾರಿ ಏನಕ್ಕೆ ಅಂದರೆ ಸಮಯ ತಗೊಳ್ಳುತ್ತೆ. ಯಾಕೆ ಅಂದರೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈಗ ಯಾರಿಗಾದರೂ ನಿಮಗೆ ಜಾಬ್ ಬೇಕಿತ್ತು ಅಥವಾ ಮನೆ ಕಟ್ಟಿಸ್ಬೇಕಿತ್ತು ಅಂತ ಇಟ್ಕೊಳ್ಳಿ. ಸಂಕಲ್ಪವನ್ನು ಮಾಡಬೇಕಿರುತ್ತೆ. ಅದನ್ನು ಮಾಡುವಾಗ ನಾವು ಮನೆ ಕಟ್ಟಿಸಿದ್ದೀವಿ ಅಂತ ಸಂಕಲ್ಪ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಅದನ್ನು ಮಾಡುವಾಗ ಏನಾಗುತ್ತೆ, ಮಧ್ಯದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಬರುತ್ತೆ. ಕಂಟಿನ್ಯೂಸ್ ಆಗಿ 3 ದಿನ 4 ದಿನ ಮಾಡಿರ್ತೀರ. ಆಗ ಮಧ್ಯದಲ್ಲಿ ಎಲ್ಲಾದರೂ 1 ದಿನ ಗ್ಯಾಪ್ ಆಗೋಯಿತು ಅಂದರೆ ಅದನ್ನು ನಾವು ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ಅದನ್ನು ಕೌಂಟ್ ಮಾಡಿರಲ್ಲ. ನಾವು ಬಿಟ್ಟು ಹೋಗಿರೋ ದಿನವೂ ಅದನ್ನು 6ನೇ ದಿನ ಅಂತ ಕೌಂಟ್ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಮಾಡಿದಾಗ 21 ದಿನ ಆಗಿರಲ್ಲ. ಅದು ಯಾವಾಗಲಾದರೂ ಗ್ಯಾಪ್ ಆಗೋಯಿತು ಅಂದರೆ ಅದನ್ನು ಏನು ಮಾಡಬೇಕು, ಅಗೇನ್ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಅದನ್ನು ಡೇ 1ಇಂದನೇ ಸ್ಟಾರ್ಟ್ ಮಾಡಬೇಕು. ಹಾಗೆ ಅದೆಲ್ಲದಕ್ಕಿಂತ ಜೊತೆಗೆ ಈಗ ಮನೆ ಕಟ್ಟಿಸ್ಬೇಕು ಅಂತಿದ್ದಾಗ ಈ ಸಂಕಲ್ಪಗಳು ಯೋಚನೆಗಳನ್ನೆಲ್ಲ ಮಾಡ್ತೀವಲ್ವ, ಮ್ಯಾನಿಫೆಸ್ಟೇಷನ್ ಎಲ್ಲ ವರ್ಕ್ ಆಗುತ್ತಾ ಅಂತ ಒಂದು ಸಂಶಯ ಬರುತ್ತೆ. ಆ ಒಂದು ಡೌಟ್ ಬಂತು ಅಂದರೆ ಏನಾಗುತ್ತೆ, ನಾವು ಅಂದ್ಕೊಂಡಿರೋದು ಸಕ್ಸಸ್ ಆಗಲ್ಲ. ಹಾಗಾಗಿ ಯಾವುದೇ ಒಂದು ನಾವು ಸಂಕಲ್ಪಗಳನ್ನ ಯೋಚನೆಗಳನ್ನ ಮಾಡ್ತಾ ಇದ್ದೀವಿ ಸಿದ್ಧಿ ಮಾಡ್ಕೊಳ್ಬೇಕು ಅಂತ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ, ಆವಾಗ ಡೌಟ್ಸ್ ಬರಬಾರ್ದು. ಡೌಟ್ ಬಂತು ಅಂದರೆ ಅರ್ಧ ಅಲ್ಲಿ ಸಕ್ಸಸ್ ಕಡಿಮೆ ಆಗಿಬಿಡುತ್ತೆ. ಈವನ್ ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತು ಬರುತ್ತೆ, ಸಂಶಯ ಬುದ್ಧಿ ವಿನಶಂತಿ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ. ಅಂದರೆ ಸಂಶಯ ಬಂತು ಅಂದರೆ ಅಲ್ಲಿ ವಿನಶಂತಿ ಅಂದರೆ ಅದು ಸಕ್ಸಸ್ ಆಗಲ್ಲ. ನಿಶ್ಚಯ ಬುದ್ಧಿ ವಿಜಯಂತಿ, ನಿಶ್ಚಯ ಇತ್ತಂದರೆ ವಿಜಯ ಆಗೇ ಆಗುತ್ತೆ. ಸೊ ಹಾಗಾಗಿ ನಮಗೆ ಯಾವುದು ಬೇಕಿರುತ್ತೆ ಅದನ್ನು ನಾವು ಮ್ಯಾನಿಫೆಸ್ಟೇಷನ್ನ ನಾವು ಮಾಡ್ಕೋಬೋದು. ಅದನ್ನು ಪದೇ ಪದೇ ಹೇಳ್ತಾ ಇರೋದ್ರಿಂದ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಈಗ ನೋಡಿ, ನಾವು ಹಳೆ ಕಾಲದಲ್ಲೆಲ್ಲ ಎಷ್ಟೊಂದು ಜನಗಳನ್ನ ಕೇಳಿದ್ದೀವಿ. ಕೆಲವೊಬ್ಬರಿಗೆ ಚಿಕ್ಕವರಿದ್ದಾಗಿಂದ ಒಂದು ಗುರಿ ಇರುತ್ತೆ, ನಾನು ಇದೇ ಸೈಂಟಿಸ್ಟ್ ಆಗಬೇಕು, ಕ್ರಿಕೆಟರ್ ಆಗಬೇಕು, ಪೈಲಟ್ ಆಗಬೇಕು ಅಂತ. ಅವರಿಗೆ ಚಿಕ್ಕ ಮಗು ಇದ್ದಾಗ ಅದು ಸ್ವಲ್ಪ ತಿಳುವಳಿಕೆ ಬಂದಾಗ ಒಂದು ಆಸೆ ಬಂದಿರುತ್ತಲ್ಲ, ಅವ್ರು ನಾನು ಆಗೇ ಆಗಿದ್ದೀನಿ ಅಂತ ಅಂದ್ಕೊಳ್ತಿರ್ತಾರೆ. ಕೆಲವೊಬ್ಬರು ಅದರದ್ದೇ ಕನಸು ಕಾಣ್ತಾ ಇರ್ತಾರೆ. ಅಂದರೆ ಆಲ್ರೆಡಿ ಆಗಿದೆ. ಇವರು ಯಾರು APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಾವೆಲ್ಲ ಸ್ಟೋರಿ ಕೇಳಿರ್ತೀವಿ ಅಲ್ವಾ. ಅವರು ಕೂಡ ಚಿಕ್ಕವರಿದ್ದಾಗಿಂದ
ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಇತ್ತು. ಹಾಗೆ ಫ್ಲೈಟಲ್ಲಿ ಹೋಗಬೇಕಂತ ಆಸೆ ಇತ್ತಂತೆ. ಅವ್ರು ಯಾವಾಗಲೂ ಏನು ಮಾಡ್ತಿದ್ರು, ಹೊಲದಲ್ಲೆಲ್ಲ ನಿಂತ್ಕೊಂಡು ಮೇಲ್ಗಡೆ ಹೋಗ್ತಿರೋ ಫ್ಲೈಟಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಾಗ ನಾನು ಮುಂದೆ ಒಂದಿನ ಅದ್ರಲ್ಲಿ ಹೋಗೇ ಹೋಗ್ತೀನಿ ಅಂತ ಕನಸು ಕಾಣ್ತಾ ಇದ್ರಂತೆ. ಅಂದರೆ ಕನಸು ಅಂದರೆ ನಿದ್ದೆ ಮಾಡುವಾಗ ಕಾಣೋ ಕನಸು ಬೇರೆ, ಇದು ನಾವು ಅದನ್ನು ಖಂಡಿತವಾಗ್ಲೂ ರೀಚ್ ಮಾಡ್ತೀವಿ ಅನ್ನೋ ಕನಸು ಬೇರೆ. ಅದರೊಳಗಡೆನೇ ಅವ್ರು ಕುತ್ಕೊಂಡಿದ್ದಾರೆ, ವಿಮಾನದಲ್ಲಿ ಹೋಗ್ತಿದ್ದಾರೆ ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಳ್ತಿದ್ರು. ಆಲ್ರೆಡಿ ಅವ್ರು ಕುತ್ಕೊಂಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಕೂಡ ಡೌಟ್ ಇರಲಿಲ್ಲ. ಆಗ ಅಷ್ಟು ಕಂಟಿನ್ಯೂಸ್ ಆಗಿ ನಾವು ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವಿ ಅಂದರೆ ನಮ್ಗೆ ಬೇಕಾಗಿದ್ದನ್ನು, ಆಗ ಅದು ಪ್ರಕೃತಿ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ನಮ್ಮನ್ನ ಅದು ಸರಿಯಾದ ದಾರಿಯಲ್ಲಿ ಆ ಗುರಿ ರೀಚ್ ಮಾಡೋದಕ್ಕೆ ಯಾವ ದಾರಿ ಬೇಕಿರುತ್ತೆ ಅದೇ ದಾರಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಆ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೆಲ್ಲ ಎಷ್ಟೊಂದು ಸಕ್ಸಸ್ ಮಾಡಿದ್ದಾರೆ, ಅವರಿಗೆಲ್ಲ ಚಿಕ್ಕವರಿದ್ದಾಗಿಂದ ಆಸೆ ಇದ್ದು ಕನಸುಗಳನ್ನ ಕಂಡು ಸಕ್ಸಸ್ ಆಗಿರೋರಿದ್ದಾರೆ. ಸೊ ಹಾಗೆ ಅದಕ್ಕೋಸ್ಕರ ನಮಗೂ ಏನಾದರೂ ಆಸೆ ಇತ್ತು ಅಂದರೆ, ಈಗ ಯಾರಿಗಾದರೂ ಜಾಬ್ ಬೇಕಾಗಿತ್ತು ಅಂದರೆ, ಮನೆ ಕಟ್ಟಿಸ್ಬೇಕಂತ ಇದ್ದರೆ, ಸಾಲಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಇತ್ತಂದರೆ, ಯಾರ್ದಾದ್ರೂ ಮನೇಲಿ ಮಕ್ಕಳದು ಮದುವೆ ಮಾಡಬೇಕು ಅಂತ ಇತ್ತಂದರೆ, ನಾವು ಏನು ಮಾಡಬೇಕು ಅಂದರೆ ಒಂದು ಪೇಪರಲ್ಲಿ ಬರಿಬೇಕು. ಈ ಥರ ಆಗಿದೆ, ಮನೆ ಕಟ್ಟಿಬಿಟ್ಟಿದ್ದೀವಿ, ಮದುವೆ ಆಗೋಗಿದೆ, ಅಥವಾ ಜಾಬ್ ಸಿಕ್ಕಿದೆ, ಲೋನ್ ಕ್ಲಿಯರ್ ಆಗಿದೆ, ಆಲ್ರೆಡಿ ಆಗಿಬಿಟ್ಟಿದೆ ಅನ್ನೋ ಥರ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಅದನ್ನು ಪೇಪರಲ್ಲಿ ಬರಿಬೇಕು. 21 ಸರಿ ಬರಿಬೋದು, 111 ಸರಿ ಆದರೂ ಬರಿಬೋದು. ಸೊ ಯಾವಾಗ ಒಂದು ಸಮಯ ಮಾಡ್ಕೋಬೇಕು, ರಾತ್ರಿ ಮಲಗೋ ಮೊದಲು ಬರಿತೀವಿ ಅಂದರೆ, ಎವ್ರಿಡೇ 10 ಗಂಟೆಗೆ ಬರಿತೀವಿ ಅಂದರೆ 21 ದಿನವೂ ಆದಷ್ಟು 10 ಗಂಟೆಗೆ ಬರೆಯೋ ಪ್ರಯತ್ನ ಮಾಡಬೇಕು. ಸೇಮ್ ಟೈಮಿಗೆ ಬರೆಯೋದ್ರಿಂದ ಇನ್ನೂ ಈಸಿ ಆಗುತ್ತೆ. ಹಾಗೆಯೇ ಕುತ್ಕೊಂಡಿರೋ ಜಾಗ ಕೂಡ ಸೇಮ್ ಆಗಿರಬೇಕು. ಆದಷ್ಟು ಅದು ಶುಭ್ರವಾಗಿರುವಂಥ ಜಾಗ, ಸ್ವಚ್ಛ ಜಾಗ ಇರಬೇಕು. ದೇವ್ರ ಮನೆ ಇರ್ಬೋದು, ಅಥವಾ ಹಾಲಲ್ಲಿ ಏನಾದರೂ ಒಂದು ಟೇಬಲ್ ಹಾಕ್ಕೊಂಡು ಕೂತ್ಕೊಳ್ಳೋ ಥರ ಇರ್ಬೋದು. ಈ ಥರ ನಿದ್ದೆ ಮಾಡೋ ಜಾಗದಲ್ಲಿ ಅಂಥಲ್ಲೆಲ್ಲ ಬರೆಯೋದಕ್ಕಿಂತ ಒಂದು ಸ್ವಚ್ಛವಾಗಿ ಶುಭ್ರವಾಗಿರುವಂಥದ್ದು ಒಂದು ಒಳ್ಳೆ ಪ್ಲೇಸ್ ಅಂತ, ಒಂದು ಎನರ್ಜಿ ಇರುವಂಥ ಪ್ಲೇಸಲ್ಲಿ ಕುತ್ಕೊಂಡು ಬರೆಯೋದ್ರಿಂದ ಇನ್ನೂ ಸಕ್ಸಸ್ ಆಗುತ್ತೆ. ಅದೇ ಟೈಮ್ಗೆ ಬರಿಬೇಕು, ಅಷ್ಟೇ ಸರಿನೇ ಬರಿಬೇಕು. ಹಾಗೆ 100ಕ್ಕೆ 100% ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು, ನಿಶ್ಚಯ ಇರಬೇಕು. ಇದು ಆಗೇ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ ಅಂತ ಸ್ವಲ್ಪ ಕೂಡ ಡೌಟ್ ಬರಬಾರ್ದು. ಹೇಗಾಗುತ್ತೆ, ಸಂಕಲ್ಪ ಮಾಡಿದ ತಕ್ಷಣ ಇದೆಲ್ಲ ಆಗಿಬಿಡುತ್ತಾ, ನಮ್ಗೆ ಹತ್ರ ಆಲ್ರೆಡಿ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಇದೆಲ್ಲ ಕ್ಲಿಯರಾಗಿ ಹೇಗಾಗುತ್ತೆ, ಈ ಥರ ಏನೂ ಡೌಟ್ ಬರಬಾರ್ದು. ಸೊ ಆವಾಗ ಏನಾಗುತ್ತೆ, 100ಕ್ಕೆ 100% ಸಕ್ಸಸ್ ಆಗುತ್ತೆ. ನನ್ನ ಲೈಫಲ್ಲಿ ನಾನು ತುಂಬ ವರ್ಷಗಳಿಂದ ಹೊಸದನ್ನು ಬರಿತಾ ಇರ್ತೀನಿ. ನಾನು ಬರೆದಿರೋದು ಎಲ್ಲದೂ ಸಕ್ಸಸ್ ಆಗಿದೆ. ಯಾವಾಗಲಾದರೂ ನಿಮ್ಮ ಜೊತೆಗೆ ಅದು ನೋಟ್ಸ್ನ ನಾನು ಶೇರ್ ಮಾಡ್ಕೊತೀನಿ. ಎಷ್ಟು ನೋಟ್ಸ್ ಬರೆದಿದ್ದೀನಿ ಅಂದರೆ, ಒಂದು 100 ನೋಟ್ಸ್ ಇದೆ ನನ್ನ ಹತ್ರ, ಎಲ್ಲ ಕಟ್ಟಿ ಮೇಲೆ ಇಟ್ಟಿದ್ದೀನಿ. ಈಗ ಒಂದೊಂದು ಕಿಂಗ್ ಸೈಜ್ ಬುಕ್, ಲಾಂಗ್ ಸೈಜ್ ಬುಕ್ ಬರುತ್ತಲ್ವ, ನೋಟ್ ಬರುತ್ತೆ, ಅದು ಎಲ್ಲ ತುಂಬಿ ಹೋಗುತ್ತೆ, ಅಷ್ಟು ಬರಿತಾ ಇರ್ತೀನಿ. ಸೊ ಯಾವುದನ್ನಾದರೂ ನಾವು ಸ್ಪಿರಿಚುವಲಿ ಆದರೂ ಬರಿಬೋದು, ಆಮೇಲೆ ಇದು ಲೌಕಿಕ ಜೀವನ ಅಂತ ಹೇಳ್ತೀವಲ್ವ, ಅದನ್ನಾದರೂ ಬರಿಬೋದು. ನಮಗೇನು ಬೇಕಿರುತ್ತೆ ಅದನ್ನು ಬರೆಯೋದ್ರಿಂದ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಜಾಮೂನ್ ಮಾಡೋದಕ್ಕೆ ನಾನು ರೆಡಿ ಮಿಕ್ಸ್ ಬರುತ್ತೆ ಅಲ್ವ, ಅದನ್ನು ತೊಗೊಂಡು ಅದನ್ನು ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೀನಿ. ನೀರು ಹಾಕಿನೇ ಕಲಿಸ್ಕೊಂಡಿದ್ದೀನಿ, ಹಾಲು ತೊಗೊಂಡಿಲ್ಲ. ಅದಾದಮೇಲೆ ಪಾಕ ಮಾಡ್ಕೊಳ್ಳೋದಕ್ಕೆ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಅದ್ರ ಜೊತೆಗೆ ಏಲಕ್ಕಿ ಪುಡಿಯನ್ನು ನಾನು ಸೇರಿಸ್ಕೊಳ್ತೀನಿ ಬೆಲ್ಲಕ್ಕೆ. ಅದಾದಮೇಲೆ ನೋಡಿ, ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಜಾಮೂನ್ ಹಿಟ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸಾಫ್ಟಾಗೇ ಮಾಡ್ಕೋಬೇಕು, ಬಟ್ ಅದು ಗಂಟು ಒಳಗಡೆ ಹಾಗೆ ಇರೋ ಥರ ಮಾಡಿಕೊಂಡ್ರೆ ನಾವು ಎಣ್ಣೆಯಲ್ಲಿ ಕರಿಯುವಾಗ ಅಥವಾ ಪಾಕದಲ್ಲಿ ಹಾಕಿದಾಗ ಒಡೆದು ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಾಲ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಬಾಲ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಕೂಡ ಏನೂ ಅಷ್ಟು ಡಿಫ್ರೆನ್ಸ್ ಬರಲ್ಲ. ಸಕ್ಕರೆ ಹಾಕಿದರೆ ಯಾವ ಥರ ಇರುತ್ತೆ ಅದೇ ರೀತಿಯೇ ರುಚಿ ಇರುತ್ತೆ. ಕಲರ್ ಮಾತ್ರ ಸ್ವಲ್ಪ ಚೇಂಜ್ ಬರುತ್ತೆ, ಒಂಚೂರು ಒಳಗಡೆ ಕಟ್ ಮಾಡಿದಾಗ ಬ್ಲ್ಯಾಕ್ ಅನಿಸುತ್ತೆ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ, ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಕಪ್ಪು ಬರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಪಾಕ ಕರ್ರಗೆ ಆಗಿದೆ. ಅದಾದಮೇಲೆ ಎಣ್ಣೆ ನಾರ್ಮಲ್ ಬಿಸಿ ಇದ್ದಾಗ ಎಲ್ಲವನ್ನು ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ. ಇಷ್ಟೊತ್ತಿಗಾಗಲೇ ಪಾಕ ಕೂಡ ರೆಡಿಯಾಗಿತ್ತು. ಪಾಕ ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಇವುಗಳು ಕೂಡ ತುಂಬ ಬಿಸಿ ಇದ್ದಾಗ ಹಾಕಿದರೆ ಒಡೆದು ಬಿಡುತ್ತೆ ಬೇಗ. ಸೊ ಹಾಗಾಗಿ ಇದು ಸ್ವಲ್ಪ ಆರಿರಬೇಕು, ಅದು ಪಾಕ ಕೂಡ ಸ್ವಲ್ಪ ಆರಿರಬೇಕು. ಪೂರ್ತಿ ತಣ್ಣಗಾಗೋಕ್ಕೂ ಮೊದಲೇ ಬೆಚ್ಚಗೆ ಇದ್ದಾಗ ಪಾಕದಲ್ಲಿ ಜಾಮೂನ್ ಉಂಡೆಗಳನ್ನೆಲ್ಲ ಸೇರಿಸ್ಕೊಂಡು ಆಗ ಒಂದು 1 ಅವರ್ ಬಿಟ್ಟರೆ ಸಾಕು, ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಬೆಲ್ಲದ ಜಾಮೂನನ್ನು ನಾನು ಮಾಡ್ಕೊಂಡಿದ್ದೆ. ಹಾಗೆ ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋಣವಾ.
ಏನು ಅಂದರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ನನ್ನ ಲೈಫಲ್ಲಿ ಆ, ನೂರಾರು ವಿಷಯಗಳು ಸಕ್ಸಸ್ ಆಗಿದೆ. ನಾನು ಯಾವಾಗಲೂ ಬರಿತಾ ಇರ್ತೀನಿ, ಈಗಲೂ ಬರಿತೀನಿ, ಲೈಫ್ ಲಾಂಗ್ ಬರಿತಾನೇ ಇರ್ತೀನಿ. ನನಗೆ ಬೇಕಾಗಿರೋ ಎಷ್ಟೋ ವಿಷಯಗಳನ್ನ ಅದೆಲ್ಲದೂ ಸಿದ್ಧಿ ಆಗುತ್ತೆ. ನೀವೂ ಟ್ರೈ ಮಾಡಿ. ಹಾಗೆ ಯಾವುದಾದ್ರೂ ಬೇಗ ಆಗ್ತಾ ಇಲ್ಲ ಅಂತಂದರೆ ನಮಗೆ ಅದ್ರ ಮೇಲೆ ಡೌಟ್ ಬರಬಾರ್ದು. ಕಂಟಿನ್ಯೂಸ್ ಆಗಿ ಮಾಡ್ತಾಯಿರಿ. 3 ಮಂತ್ಸ್ ಮಾಡಿ, ಇಲ್ಲ ಕೆಲವೊಂದು ಆಗುವುದೇ ಇಲ್ಲ ಅಂತ ಇರುತ್ತಲ್ವ, ಅಂಥದ್ದನ್ನು 1 ವರ್ಷ ನೀವು ಪ್ರಯತ್ನ ಮಾಡ್ತಾ ಇರಿ. ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಬೇಕಿರುತ್ತೆ ಅಲ್ವಾ, ಒಂದೇನಾದರೂ ಅವಶ್ಯಕತೆ ಇದ್ದಿದ್ದೇ ಇರುತ್ತೆ. ಹಾಗಾಗಿ ನೀವೂ ಟ್ರೈ ಮಾಡಿ, 100% ಸಕ್ಸಸ್ ಆಗುತ್ತೆ. ಯಾವ ಥರ ಅಂತ ನಾನು ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೂ ಅರ್ಥ ಆಗಿಲ್ಲ ಅಂದರೆ ನೀವು ನನಗೆ ಕಮೆಂಟ್ ಮುಖಾಂತರ ಕೇಳಿ, ನಾನು ಖಂಡಿತವಾಗ್ಲೂ ನಿಮಗೆ ಆನ್ಸರ್ ಮಾಡ್ತೀನಿ. ಏನೂ ಇಲ್ಲ, ಸಿಂಪಲ್. ನಿಮಗೇನು ಆಸೆ ಇರುತ್ತೆ, ಏನು ಬೇಕಿರುತ್ತೆ ಅದನ್ನು ಇದು ಆಲ್ರೆಡಿ ಸಕ್ಸಸ್ ಆಗಿದೆ, ಇದು ಸಿದ್ಧಿ ಆಗಿದೆ ಅಂತ ಬರಿಬೇಕು. ಡೇಟ್ ಹಾಕಿಬಿಟ್ಟು ಡೇ 1 ಅಂತ ಹಾಕಿ ಡೇಟ್ ಹಾಕಿ ಬರೀರಿ. 21 ಸರಿ ಬರೀರಿ, ಅಥವಾ ಅದಕ್ಕಿಂತ ಜಾಸ್ತಿ ಸಮಯ ಸಿಕ್ಕರೆ ಅದಕ್ಕಿಂತ ಜಾಸ್ತಿ ಬರೀರಿ. ಬರೆದ್ಬಿಟ್ಟು ಓಕೆ, ನೆಕ್ಸ್ಟ್ ನೀವು ಅದನ್ನು ಅಡ್ಡಾಡುವಾಗೆಲ್ಲ, ಕೆಲಸ ಮಾಡುವಾಗೆಲ್ಲ ನಿಮ್ಮ ಮೈಂಡಲ್ಲಿ ಅದೇ ನೆನಪಿಗೆ ಬರ್ತಾ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಏನು ಬರೆದಿರ್ತೀರಲ್ವ ಅದು ಪದೇ ಪದೇ ನೀವು ಅದನ್ನು ರಿವೈಸ್ ಮಾಡ್ಕೊಳ್ತಾನೆ ಇರಬೇಕು. ಅಂದರೆ ಮಾತ್ರ ಅದು ವೃದ್ಧಿ ಆಗುತ್ತೆ. ಸೊ ವಿಧಿಯಿಂದ ಮಾಡಿದರೆ ಅದು ಇನ್ನೂ ವೃದ್ಧಿ ಹೊಂದುತ್ತೆ. ವಿಧಿಪೂರ್ವಕವಾಗಿ ಮಾಡಬೇಕು. ಒಂದೇ ಸಮಯಕ್ಕೆ ಬರೆಯೋದು, ಒಂದೇ ಸ್ಥಳದಲ್ಲೇ ಬರೆಯೋದು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಬರೆಯೋದಕ್ಕೆ ಬರಲ್ಲ ಅಂತ ಹೇಳಿದರೆ ಅದನ್ನೇ ಬರಿಬೇಕು ಅಂದ್ಕೊಂಡಿರೋದನ್ನು ಮನಸ್ಸಲ್ಲಿನೇ 21 ಟೈಮ್ಸ್ ಹೇಳಬೇಕು. 21 ಟೈಮ್ಸ್ ಕೌಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಟೈಮ್ ಹಚ್ಕೋಬೇಕು. 10 ನಿಮಿಷ ಅಥವಾ 30 ನಿಮಿಷ, 1 ಗಂಟೆ, ಇಷ್ಟೊತ್ತವರೆಗೂ ಕುತ್ಕೊಂಡ್ಬಿಟ್ಟು ದೇವ್ರ ಮನೇಲಿ ಕುತ್ಕೊಂಡು ಮಾಡಿದರೆ ಇನ್ನೂ ಬೆಸ್ಟು. ಧ್ಯಾನದ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ದೇವ್ರ ಮುಂದೆ ಕುತ್ಕೊಂಡ್ಬಿಟ್ಟು 21 ಸರಿ, ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ನಮ್ಗೆ ಬೇಕಾಗಿದ್ದನ್ನು ಅಂತ ಇರಬೇಕು. ಅದರಲ್ಲಿ ಸಮಯ ಹೇಳಿ ಮಾಡಿಸಿರುವಂಥ ಸಮಯ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂತ ಇರುತ್ತಲ್ವ, 4 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. 4:45ವರೆಗೂ ಇರುತ್ತೆ. 5 ಗಂಟೆವರೆಗೂ ಮಾಡ್ಬೋದು. 4ರಿಂದ 5 ಗಂಟೆ ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಗಳಿಗೆ ಅಂತ ಹೇಳ್ತಾರೆ. ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಆ ಸಮಯಕ್ಕೆ. ನೀವು ಆ ಸಮಯದಲ್ಲಿ ಮಾಡಿದರೆ ಜಾಸ್ತಿ ಪರಿಶ್ರಮ ಪಡೋ ಅವಶ್ಯಕತೆನೇ ಇರಲ್ಲ. 21 ದಿನದಲ್ಲೇ ನಿಮಗೆ ಸಕ್ಸಸ್ ಸಿಕ್ಬಿಡುತ್ತೆ. ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒಂದು ದಿನವೂ ಮಿಸ್ ಮಾಡಬಾರ್ದು. 4 ಗಂಟೆಗೆ ಎದ್ದೇಳೋದನ್ನು, ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು, ಸ್ನಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀಟಾಗಿ ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡಿ ಆ ಸಮಯಕ್ಕೆ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ನಾವು ಬರೆಯೋದು ಅಥವಾ ಸಂಕಲ್ಪಗಳನ್ನ ಮಾಡಬೇಕು. 21 ದಿನ ನಿರಂತರವಾಗಿ ಮಾಡಬೇಕು. ಎಕ್ಸಾಂಪಲ್, ನಿಮಗೆ 15 ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ. 16ನೇ ದಿನಕ್ಕೆ ಮಿಸ್ ಆಗಿ ಹೋಯಿತು ಅಂದರೆ ಆಮೇಲೆ 17ನೇ ದಿನ ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದು 17ನೇ ದಿನ ಆಗಲ್ಲ. ಆವಾಗ ಅದನ್ನು 1ನೇ ದಿನ ಅಂತಲೇ ಕೌಂಟ್ ಮಾಡಬೇಕು. ಅಗೇನ್ ಮತ್ತೆ 21 ದಿನ ಮಾಡಬೇಕು. ಈ ರೀತಿ ನೀವು ಏನೋ ಬರೆಯೋದು ಅಥವಾ ಮನಸ್ಸಲ್ಲಿ ಹೇಳೋದನ್ನು ಮಾಡಿದರೆ ಅಂದ್ಕೊಂಡಿದ್ದು 100ಕ್ಕೆ 100% ಸಿದ್ಧಿ ಆಗುತ್ತೆ. ಅಷ್ಟು ಶಕ್ತಿ ನಮ್ಮ ಯೋಚನೆಯಲ್ಲಿ ಭಗವಂತ ಇಟ್ಟಿದ್ದಾರೆ. ಒಂದು ಮಾತು ಇದೆ ಅಲ್ವಾ, ಬ್ರಹ್ಮ ಸೃಷ್ಟಿನ ಒಂದು ಸಂಕಲ್ಪದಿಂದನೇ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರಲ್ವ. ಅಂದರೆ ಭಗವಂತ, ಬ್ರಹ್ಮನನ್ನು ಸೃಷ್ಟಿ ಮಾಡಿರೋ ಭಗವಂತ ಏನಿದ್ದಾರೆ ಅಲ್ವಾ, ನಿರಾಕಾರ ಶಿವನು, ಅವರು ಸುಪ್ರೀಂ ಗಾಡ್. ಅವರು ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಆತ್ಮವನ್ನು ಸೃಷ್ಟಿ ಮಾಡಿದಾಗ, ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡಿದಾಗ ಎಲ್ರಿಗೂ ಸಂಕಲ್ಪದಲ್ಲಿ ಅಷ್ಟು ಶಕ್ತಿಯನ್ನು ತುಂಬಿದ್ದಾರೆ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಯಾರೂ ಸರಿಯಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅಷ್ಟೇ. ಈಗ ಪ್ರಯತ್ನ ಮಾಡಿ ನೋಡಿ, 100ಕ್ಕೆ 100% ಸಿದ್ಧಿ ಆಗುತ್ತೆ. ಆಮೇಲೆ ನೀವು ಎಲ್ರಿಗೂ ಹೇಳ್ಕೊಡ್ತೀರಾ. ಹಾಗೆ ಮನೇಲಿ ಏನು ಬೇಕಿರುತ್ತೆ ಪ್ರತಿಯೊಂದು ಬರಿತಾ ಹೋಗ್ತೀರಾ. ಅಷ್ಟು ಪರ್ಫೆಕ್ಟಾಗಿ ಅದು ಸಿದ್ಧಿ ಆಗುತ್ತೆ. ಯಾಕೆ ಸಿದ್ಧಿ ಆಗುತ್ತೆ ಅಂದರೆ, ನಾವೇನೇನಾದರೂ ಸಂಕಲ್ಪ ಮಾಡ್ತೀವಲ್ವ, ಅದು ನಮ್ಮ ಸುತ್ತಮುತ್ತಲು ಪ್ರಕೃತಿಯಲ್ಲೇ ಹರಡಿರುತ್ತೆ. ಪ್ರಕೃತಿ ನಮಗೆ ಅದನ್ನು ವಾಪಸ್ ಕೇಳಿಸ್ಕೊಂಡಿರುತ್ತೆ ಅಲ್ವಾ, ಏನನ್ನು ಕೇಳಿಸ್ಕೊಂಡಿರುತ್ತೆ ಅದನ್ನು ನಮಗೆ ಗಿಫ್ಟಾಗಿ ಕೊಡುತ್ತೆ. ಯಾಕೆಂದರೆ ಪ್ರಕೃತಿ ಇರೋದು ನಮ್ಮ ಸೇವೆಗಾಗಿಯೇ. ಅದನ್ನು ಭಗವಂತ ಸೃಷ್ಟಿ ಮಾಡಿರೋದು. ಯಾಕಂದರೆ ನಮಗೆಲ್ಲರಿಗೂ ಬೇಕಲ್ವ, ಗಾಳಿ, ನೀರು, ಭೂಮಿ, ಆಕಾಶ, ಅಗ್ನಿ, ಪಂಚತತ್ವಗಳು ಬೇಕೇ ಬೇಕು. ಹಾಗಾಗಿ ಪಂಚತತ್ವಗಳು ನಮ್ಮ ಸೇವೆಗಾಗಿ ಭಗವಂತ ನಿರ್ಮಿಸಿರೋದು, ಸೃಷ್ಟಿಸಿರೋದು. ಹಾಗಾಗಿ ಅದು ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಏನೇನೇ ಅಂದ್ಕೊಂಡ್ರೂ ಅದೇ ಆಗುತ್ತೆ. ಹಾಗಾಗಿ ನೆಗೆಟಿವನ್ನು ಮಾತಾಡಬಾರ್ದು. ಹೆಚ್ಚು ನಾವು ಪದೇ ಪದೇ ನೆಗೆಟಿವನ್ನೇ ಮಾತಾಡ್ತಾ ಇದ್ವಿ ಅಂದರೆ, ನಮ್ಮ ಹತ್ರ ದುಡ್ಡಿಲ್ಲ, ಬಡತನ ಇದೆ, ಅದು ಆಗ್ತಿಲ್ಲ, ಆ ಕೆಲಸ ಆಗ್ತಿಲ್ಲ, ಈ ಕೆಲಸ ಆಗ್ತಿಲ್ಲ ಅಂತ ಪದೇ ಪದೇ ಏನಾದ್ರು ನೆಗೆಟಿವ್ ಮಾತಾಡ್ತಾ ಇದ್ದರೆ ಅದು ಪ್ರಕೃತಿಯಲ್ಲಿ ಹರಡಿಬಿಟ್ಟು ಆ ಪ್ರಕೃತಿ ನಮಗೆ ಅದನ್ನೇ ಗಿಫ್ಟ್ ಕೊಡುತ್ತೆ. ಅದಕ್ಕೆ ಭಾವನೆಗಳು ಗೊತ್ತಾಗಲ್ಲ.
ಪ್ರಕೃತಿಗೆ. ಇದು ಒಳ್ಳೆಯದಾ, ಇದು ಕೆಟ್ಟದ್ದಾ ಏನೂ ಗೊತ್ತಾಗಲ್ಲ. ನಾವೇನು ಅಂತ ಇರ್ತೀವಿ ಅದನ್ನು ನಮಗೆ ರಿಟರ್ನ್ ಕೊಡುತ್ತೆ. ಸೊ ಹಾಗಾಗಿ ಕೆಟ್ಟದ್ದನ್ನು ಯಾವತ್ತೂ ಅಂದ್ಕೊಳ್ದೇನೆ ಇದು ಆಗ್ತಿಲ್ಲ ಅಂತ ಅಂದ್ಕೊಳ್ಳೋ ಬದಲಾಗಿ ಎಲ್ಲ ಸರಿ ಹೋಗಿದೆ, ಎಲ್ಲ ಸರಿಯಾಗಿದೆ, ಭಗವಂತ ನಮಗೆಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ನಾವು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಿದ್ಧಿಯಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಕಲರ್ ಥೆರಪಿ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಲರ್ ಥೆರಪಿನ ಆರೋಗ್ಯಕ್ಕೋಸ್ಕರ ನಾವು ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಸರಿ ಮಾಡ್ಕೋಬೋದು ಕಲರ್ ಥೆರಪಿನ ಹಚ್ಕೊಂಡು. ನೋಡಿ ನನ್ನ ಕೈಲಿ ರೆಡ್ ಕಲರ್ ಪಾಯಿಂಟ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದು ಕಲರ್. ಅದನ್ನು ಯಾಕೆ ಹಚ್ಕೊಂಡಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಹಚ್ಕೊಂಡ್ಬಿಟ್ಟು ತೋರಿಸ್ತೀನಿ. ಅದು ಬಾಡಿಯಲ್ಲಿ ಕಫ ಏನಾದರೂ ಆಗಿದ್ದರೆ, ಪಿತ್ತ ಆಗಿದ್ದರೆ ಅದು ಕಡಿಮೆ ಮಾಡುತ್ತೆ. ಅಲ್ಲಿ ಕಿಡ್ನಿ ಪಾಯಿಂಟ್ಸ್ ಇರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಸೊ ಅದೇ ಥರ ಬಹಳಷ್ಟು ಕಲರ್ಗಳನ್ನ ನಾವು ಕೂದಲು ಉದುರೋದಕ್ಕೆ ಹಚ್ಕೋಬೋದು. ಡಾರ್ಕ್ ಸರ್ಕಲ್, ಫಿಗ್ಮೆಂಟೇಷನ್ ಎಲ್ಲದಕ್ಕೂ ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳು ನಾವು ಮಾಡುವುದರಿಂದ ಅದು ಕ್ಯೂರ್ ಆಗ್ತಾ ಬರುತ್ತೆ. ನನಗೆ ಒಂದಿಷ್ಟು ಮಾಡಿದ್ದು ಕಡಿಮೆ ಆಗಿದೆ. ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ರಿಸಲ್ಟ್ ಚೆನ್ನಾಗಿ ಸಿಕ್ತು ಅಂದರೆ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸುಮ್ಮನೆ ಮಾಡಿ ಅಂದ್ಬಿಟ್ಟು ಯಾರನ್ನೋ ನೋಡಿ ನಾನು ಮಾಡಿದೆ ನಿಮಗೂ ಮಾಡಿ ಅಂತ ಹೇಳಿದರೆ ಚೆನ್ನಾಗಿರಲ್ಲ ಅಲ್ವಾ. ರಿಸಲ್ಟ್ ಚೆಕ್ ಮಾಡ್ತಾ ಇದ್ದೀನಿ. ನಾನು ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಸಕ್ಸಸ್ಫುಲ್ ಆಗಿ ಇತ್ತು ಅಂದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲರೂ ಹೇಳ್ತಿದ್ದಾರೆ ಅದು ಸಕ್ಸಸ್ಫುಲ್ ಆಗಿದೆ ಅಂತ. ನೋಡೋಣ, ಟ್ರೈ ಮಾಡಿಬಿಟ್ಟು ಇದು ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಡಾಗ್ ಲಕ್ಕಿ ನೋಡಿ ಯಾವ ಥರ ಆಟ ಆಡ್ತಾ ಇದೆ. ಸಾಕ್ಸ್ ತೊಗೊಂಡು ಬಾ ಅಂತ ಹೇಳಿದೆ, ತೊಗೊಂಡು ಬಂದು ಸಣ್ಣ ಮಗು ಥರ ಆಡ್ಕೊಂಡು ಕುತ್ಕೊಂಡಿತ್ತು ಕ್ಯೂಟಾಗಿ. ಕಸ್ಕೊಳಕ್ಕೆ ಹೋದರೆ ಹೆಂಗೆ ಮಾಡುತ್ತೆ ನೋಡಿ, ಅವಳದೇ ಅದರದ್ದೇ ಸಾಕ್ಸ್ ಅಂಥದ್ದು ಹಿಡ್ಕೊಂಡಿದೆ.